ಬಿಸ್ನೆಸ್ ಅಡ್ವೈಸರಿ ಮೀಟಿಂಗ್ ಇತ್ತು. ಇದು ಜಂಟಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ. ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದ್ರು. JDSನವರು, BJPಯವರು, ಕಾಂಗ್ರೆಸ್ನವರು ಎಲ್ಲರೂ ಅಟೆಂಡ್ ಆಗಿದ್ರು. ಎಲ್ಲ ಸದಸ್ಯರುಗಳು ಇದ್ದರು. ಮಂಗಳವಾರ ಅಲ್ಲ 3 ದಿನ ಗವರ್ನರ್ಸ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು. ಇವರು ಮೋಸ್ಟ್ ಲೈಕ್ಲಿ ಶಿರಾ MLA ನಮ್ಮ ಜಯಚಂದ್ರ ಅವರು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ನು ಸೂಚನೆ ಮಾಡಿದ್ದಾರೆ. ಅವ್ರಿಗೆ ವಂದನಾ ಸೂಚನೆ. ಆಮೇಲೆ ನಯನಾ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ. ಸೊ ಅದು 3 ದಿನ ಚರ್ಚೆ ನಡೀತದೆ, 4, 5, 6. ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಗವರ್ನರ್ಸ್ ಅಡ್ರೆಸ್ ಮೇಲೆ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ. ಅದು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಚರ್ಚೆ ಆಗುತ್ತೆ. ಮತ್ತು 20 ತಾರೀಕಿನವರೆಗೂ ಚರ್ಚೆ ನಡೀತದೆ. 19ನೇ ತಾರೀಕಿನವರೆಗೂ. 20ನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ತೋರಿಸ್ ಇದ್ರ ಮೇಲೆ, ಬಜೆಟ್ ಮೇಲೆ ಚರ್ಚೆಗೆ. ಆಮೇಲೆ 21ನೇ ತಾರೀಕು ಕೌನ್ಸಿಲ್ ಅಲ್ಲ 19ಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿನಲ್ಲಿ. 20ನೇ ತಾರೀಕು ಕೌನ್ಸಿಲ್ನಲ್ಲಿ ಉತ್ತರ ಕೊಡ್ತೀನಿ. ಇದು ಸೋಮವಾರ 10ನೇ ತಾರೀಕು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ, ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ. ಆಮೇಲೆ ಮಂಗಳವಾರ ಅಲ್ಲ ಉತ್ತರ ಕೊಡ್ತೀನಿ ಕೌನ್ಸಿಲಲ್ಲಿ. ಅಂದಮೇಲೆ ನೋಡಿ, ಬಜೆಟ್ ಮಂಡಿಸಿದ ಮೇಲೆ ಮಂಡಿಸೋವ್ರಿಗೂ ಇಟ್ ಇಸ್ ಎ ಸೀಕ್ರೆಟ್ ಡಾಕ್ಯುಮೆಂಟ್. ಗೊತ್ತಾಯ್ತಾ? ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ. ಸರ್, ಗುತ್ತಿಗೆ ಸಂಘದವರು ಭೇಟಿ ಮಾಡಿದ್ರು, ಭರವಸೆ ಕೊಟ್ಟಿದ್ದೀರಾ ಅಂತ ಸರ್? ಏನು ಭರವಸೆ ಕೊಟ್ಟಿದ್ದೀನಿ? ಏಪ್ರಿಲ್ನಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದರೆ 30,000 ಬಾಕಿ ಇದೆ, 15,000 ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ. ಅವೆಲ್ಲ ಆಗದಿದ್ದ ಕೆಲಸ. ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ರು. ಈಗ ಏನಂತ ಅಧಿಕಾರಿ ಮಟ್ಟದಲ್ಲಿ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ. ಇಲ್ಲಿ ಬೇಡಿಕೆ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತೀವಿ ಅಂತ ಮುಖ್ಯಮಂತ್ರಿಗೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಭೇಟಿಯಾದರೆ ಭೇಟಿಯಾಗಲಿ, ನಮ್ಮದೇನು ತಕರಾರಿಲ್ಲ. ಯಾರನ್ನ ಭೇಟಿ ಆಗೋದಕ್ಕೂ ನಮ್ಮದೇನು ವಿರೋಧ ಇಲ್ಲ. ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ. ಬಾಕಿ ಎಲ್ಲ ಉಳ್ಕೊಂಡದು ಯಾರಿಂದ? ಇವರು ವಿರೋಧ ಮಾಡಿದ್ರ? ಹಣ ಹಿಡಿದೇವರು ಕೂಡ ಒಪ್ಪಿಗೆ ಇಲ್ಲದೇವರು ಕೂಡ ಟೆಂಡರ್ ಕರೆದಾಗ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಬಜೆಟ್ನಲ್ಲಿ ಹಣ ಹಿಡ್ದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿಬಿಟ್ರು, ಕೆಲಸ ಶುರು ಮಾಡಿಬಿಟ್ರು. ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗೋದು. ನಾವು ಹೊಣೆನ ಅದಕ್ಕೆ? ಸರ್ಕಾರ ಬಿಡುಗಡೆ ಮಾಡಲಿಲ್ಲ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ ಖರ್ಗೆ ಕೊಡ್ತಿರೋದು ಒತ್ತಡ ಹಾಕ್ಲಿಕ್ಕೆ ಸರ್, ಒತ್ತಡ ಹಾಕಲಿಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಯಾರಿಗಾರ ಕಂಪ್ಲೇಂಟ್ ಕೊಡ್ಲಪ್ಪ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡೆಲ್ಲ ಕೊಡೋದು ನಾವು. ನಮಗೆ ಕೊಡಬಾರ್ದು ಅಂತಲ್ಲ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡ್ತೀವಿ. ಕಮಿಷನ್ ಆರೋಪನೂ ಕೂಡ ಮಾಡಿದಲ್ವ ಸರ್? ಅಧಿಕಾರದ ಮಟ್ಟದಲ್ಲಿ ಕಮಿಷನ್ ಇದೆ ಅಂತ, ಅಧಿಕಾರದ ಮಟ್ಟದಲ್ಲಿ ಬಿಲ್ ಬಿಡುಗಡೆಗೆ ಕಮಿಷನ್ ಇದೆ ಅಂತ ಹೇಳಿದ್ದಾರೆ. ಯಾರು? ಗುತ್ತಿಗೆದಾರ. ಕೊಡಬೇಡ, ಅವರು ಯಾಕೆ ಕೊಡ್ತಾರೆ? ಕೊಡೋದು ಬೇಡ. ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ.
ಲಂಚ ಕೊಡೋನು ಅಪರಾಧಿನೇ ಅಲ್ವಾ? ಮತ್ತೆ ಅಲ್ಲ, ಹಿಂದೆ ನಿಮ್ಮ ಸರ್ಕಾರದ ನೀವು ಆರೋಪ ಮಾಡಿದಿರಿ, ಈಗ ಅವರು ಹೇಳ್ತಿದ್ದಾರೆ ಇನ್ನೂ ಕಮಿಷನ್ ತಗೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕಮಿಷನ್ ಯಾರು ಕೊಡಬಾರ್ದು, ನಾವು ತಗೊಳ್ಳಲ್ಲ ಯಾರು. ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿದೆ. ಸರ್ ಮೈಲೂರನ್ನ ಹೇಳಿದ್ದಾರೆ DK ಶಿವಕುಮಾರ್ ಇದೇ ಅವಧಿಯಲ್ಲಿ CM ಆಗ್ತಾರೆ ಅಂತ ನಿಮ್ಮ ಗಮನಕ್ಕೂ ಬಂದಿದೆ? ನಿಮ್ಮ ಗಮನಕ್ಕೂ ಬಂದಿದೆ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವರು ಹೇಳಿದ ಮೇಲೆ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ ಸರ್. ನಾನು ಏನು ಮಾತಾಡ್ತೀನಿ, ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಎಸ್ ಸರ್, ಥ್ಯಾಂಕ್ ಯು.